ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ದಿನಾಂಕ ಇಲ್ಲಿ ಮಾರ್ಚ್ 22/2026 ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ರಾಜ್ಯಾದ್ಯಂತ 74 ಹಿಂದುಳಿದ ಬ್ಲಾಕ್ಗಳಲ್ಲಿ ಇಲ್ಲಿ ಎಕ್ಸಾಮ್ ನಡೆಯುತ್ತದೆ. ಅದಕ್ಕೋಸ್ಕರ ತಮಗೆ 2023ರಲ್ಲಿ ನಡೆದಂತಹ ಕ್ವಶನ್ ಪೇಪರ್ನ ತಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ಮೊದಲನೇದಾಗಿ ಕನ್ನಡ ವಿಷಯ ನೋಡೋಣ. ಇಲ್ಲಿ ತಾವುಗಳು ಕ್ವಶನ್ ಪೇಪರನ್ನು ನೋಡ್ತಾ ಹೋಗ್ಬೋದು. ಅದರೊಂದಿಗೆ ಇಲ್ಲಿ OMR ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ನಾವು ಆನ್ಸರನ್ನು ಶೇಡಿಂಗ್ ಮಾಡಬೇಕು ಅನ್ನೋದು ಕೂಡ ಇವತ್ತು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಅರಸ ದನಕರುಗಳಿಗೆ ಗೌರವ ಸಲ್ಲಿಸಿದ ಈ ವಾಕ್ಯದಲ್ಲಿರುವ ಅನುನಾಸಿಕ ಅಕ್ಷರ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಅರಸ ದನಕರುಗಳಿಗೆ ಇಲ್ಲಿ ನ ಇದೆಯಲ್ಲ, ಇದೊಂದು ಅನುನಾಸಿಕ ಅಕ್ಷರ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ವೇದಮೂರ್ತಿ ವಸ್ತ್ರ ವಿನ್ಯಾಸ ಕಾರ್ಯಕ್ರಮಕ್ಕೆ ಹೋದನು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ, ಇದೊಂದು ಒತ್ತಕ್ಷರ. ನೋಡ್ಬೋದು, ಇಲ್ಲಿ ಸಜಾತಿ ಅಂದಾಗ ಇಲ್ಲಿ ಕೆ ಬರುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಮಹಾಕರುಣಾಳು ಖಗ ಮೃಗ ಕೃಪಾಳು ಗಿಡ ಮರ ದಯಾಳು, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ನೀಡುವ ಅರ್ಥ. ಇಲ್ಲಿ ನೋಡ್ಬೋದು, ಖಗ ಅಂದರೆ ಪಕ್ಷಿ ಆಗಿದೆ. ರಾಜನು ಶಾಲೆಯಲ್ಲಿ ಓದುತ್ತಿದ್ದ ಹುಡುಗನಿಗೆ ಪುಸ್ತಕಗಳನ್ನು ನೀಡಿದನು. ಈ ವಾಕ್ಯದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುವ ಪದ. ಇಲ್ಲಿ ರಾಜನು ಪುಸ್ತಕಗಳನ್ನು ಹುಡುಗನಿಗೆ ಓದುತ್ತಿದ್ದ ಅಂತಿದೆ, ಇಲ್ಲಿ ಹುಡುಗನಿಗೆ ಆಗುತ್ತದೆ. ಇಲ್ಲಿ ಕಡಿದರೆ ಯಾಕೆ ಯಾಕೆ, ಈ ಸಾಲನ್ನು ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ಸರಿಯಾದ ರೂಪ. ಇಲ್ಲಿ ತಾವು 4 ಆಪ್ಷನ್ಸ್ಗಳನ್ನು ನೋಡ್ಬೋದು. ಇಲ್ಲಿದೆ ನೋಡ್ರೆ, ಇದು ಸರಿಯಾದ ಆನ್ಸರ್ ಆಗುತ್ತದೆ. ಗಂಗಾ ನದಿಯ ತೀರದಲ್ಲಿ ಇಲ್ಲಿ ಆಪ್ಷನ್ಸ್ಗಳನ್ನು ನಾವು ನೋಡ್ತಾ ಹೋದ್ವಿ. ಅದರೊಂದಿಗೆ OMRನಲ್ಲಿ ಯಾವ ರೀತಿ ಶೇಡಿಂಗ್ ಮಾಡಬೇಕು ತಮಗೂ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ, ಮೊದಲನೇ ಪ್ರಶ್ನೆಗೆ ಡಿ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡ್ಬೋದು, ಇದು OMR ಆನ್ಸರ್ ಶೀಟದು ಕಳೆದ ವರ್ಷದ್ದು ಆದರ್ಶ ವಿದ್ಯಾಲಯದ್ದು. ಹಾಗಾದರೆ ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಆಪ್ಷನ್ಸ್ ಒಂದನೇದಕ್ಕೆ ಡಿ ಆಗುತ್ತೆ ಅಂತ ಹೇಳಿದೆ. ತಾವು ಇಲ್ಲಿ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಿ ಈ ರೀತಿ ಒಂದನೇದಕ್ಕೆ ಡಿ ಆಪ್ಷನ್ ಹಾಕಬೇಕು. ಇನ್ನು ಎರಡನೇದಕ್ಕೆ ಎ ಆಪ್ಷನ್ ಅಂತ ಹೇಳಿದೆ, ಇಲ್ಲಿ ಈ ರೀತಿಯಾಗಿ ಹಾಕಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮೂರನೇದು ಪಕ್ಷಿ ಅಂದರೆ ಬಿ ಆಪ್ಷನ್, ಇಲ್ಲಿ ನೋಡ್ಬೋದು ಈ ರೀತಿ. ನಾಲ್ಕನೇದಾಗಿ ಹುಡುಗನಿಗೆ, ಅಲ್ಲಿ ಸಿ ಆಪ್ಷನ್ ಆಗುತ್ತೆ. ಐದನೇದು ನೋಡ್ಬೋದು, ಇಲ್ಲಿ ಅದು ಕೂಡ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡಿ ಈ ರೀತಿ. ಇನ್ನು ಆರನೇದು, ಗಂಗಾ ನದಿಯ ತೀರದಲ್ಲಿ ವ್ಯಾಪಾರಿ ಒಬ್ಬನು ಹಣ್ಣುಗಳನ್ನು ಮಾರುತ್ತಿದ್ದ. ಈ ವಾಕ್ಯದಲ್ಲಿರುವ ವ್ಯಾಪಾರಿ ಪದವು ಅನ್ವರ್ಥನಾಮ, ರೂಢನಾಮ, ಅಂಕಿತನಾಮ, ಪ್ರಕೃತಿ ಭಾವ ಅಂತಿದೆ. ಇದು ಅನ್ವರ್ಥನಾಮ. ಸೊ ಇಲ್ಲಿ ಆರನೇದು ಎ ಆಪ್ಷನ್ ಆಗುತ್ತದೆ. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕು. ಏಳನೇದು, ಇವಳು ನದಿ ದೇವತೆ, ಇವಳನ್ನು ಮಲಿನಗೊಳಿಸಬಾರದು. ಇವಳು ಪದದ ಪುಲ್ಲಿಂಗ ರೂಪ. ಈ ಇವಳು ಎನ್ನುವಂಥದ್ದಕ್ಕೆ ಪುಲ್ಲಿಂಗ ರೂಪ ಇವನು ಆಗುತ್ತದೆ. ಏಳನೇದು ಡಿ ಆಪ್ಷನ್ ಆಗುತ್ತದೆ. ನೋಡ್ಬೋದು ಇಲ್ಲಿ. ಎಂಟನೇ ಪ್ರಶ್ನೆ, ಅವನಂಗಡಿಯಲ್ಲಿ ವಿವಿಧ ಪುಸ್ತಕಗಳನ್ನು ಕೊಂಡು ತಂದೆನು. ಅಡಿಗೆರೆ ಎಳೆದಿರುವ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ. ಅವನ ಅಂಗಡಿ ಅಂತಿದೆಯಲ್ಲ, ಅವನ ಪ್ಲಸ್ ಅಂಗಡಿ. ನೋಡ್ಬೋದು, ಇಲ್ಲಿ ಎಂಟನೇದಕ್ಕೆ ಬಿ ಆಪ್ಷನ್ ಆಗುತ್ತದೆ. ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕು. ಇನ್ನು 9ನೇ ಪ್ರಶ್ನೆ, ಮೂಡಣದ ನೇಸರನ ಕಿರಣ ಬೀಳುವಾಗ ಹಕ್ಕಿ ಕೂಗತಾವ. ಅಡಿಗೆರೆ ಎಳೆದ ಪದದ ಗ್ರಾಂಥಿಕ ರೂಪ. ಇಲ್ಲಿ ಕೂಗುತ್ತಾವ, ಕೂಗುವೆ, ಕೂಗುವುದು, ಕೂಗುತ್ತವೆ, ಕೂಗೆವು ಅಂತಿದೆ, ಇಲ್ಲಿ ಕೂಗುತ್ತವೆ. ಇಲ್ಲಿ 9ನೇದ್ದು ಸಿ ಆಪ್ಷನ್ ಆಗುತ್ತದೆ. ನೋಡ್ಬೋದು, ಸಿ ಆಪ್ಷನ್. ನೆಕ್ಸ್ಟು, ವಸುದ ಅಂಗಡಿಗೆ ಹೋದಳು ಎಂದು ಅಜ್ಜಿ ಹೇಳಿದರು. ಆಗ ಇಲ್ಲ, ಅವಳು ಶಾಲೆಗೆ ಹೋಗುತ್ತಾಳೆ, ಅನಂತರ ಅಂಗಡಿಗೆ ಹೋಗುವಳು ಎಂದು ಅವಳ ಅಮ್ಮ ಹೇಳಿದರು. ಈ ವಾಕ್ಯದಲ್ಲಿರುವ ವರ್ತಮಾನ ಕಾಲ ಸೂಚಿಸುವ ಪದ ಹೋಗುತ್ತಾಳೆ, ಹೋಗುವಳು, ಹೋದಳು, ಹೇಳಿದರು. ಇಲ್ಲಿ ಹೋಗುತ್ತಾಳೆ. 10ನೇ ಪ್ರಶ್ನೆದು ಈ ಆಪ್ಷನ್ ಆಗುತ್ತದೆ. ಇನ್ನು 11ನೇ ಪ್ರಶ್ನೆ, ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸಿದ ಶಿಕ್ಷಕರು ಬೆನ್ನು ತಟ್ಟಿದರು. ಈ ವಾಕ್ಯದಲ್ಲಿ ಬೆನ್ನು ತಟ್ಟು ಈ ನುಡಿಗಟ್ಟು ನೀಡುವ ಅರ್ಥ. ಬೆನ್ನಿನ ಮೇಲೆ ಹೊಡೆ, ಬೆನ್ನಿಗೆ ಹೊಡೆ, ಪ್ರೋತ್ಸಾಹಿಸು, ಮೋಸ ಮಾಡುವಂತಿದೆ. ಇಲ್ಲಿ ಸಿ ಆಪ್ಷನ್ ಪ್ರೋತ್ಸಾಹಿಸು. ಇಲ್ಲಿ 11ನೇ ಪ್ರಶ್ನೆ. 12ನೇದು, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಗಾದೆ ಮಾತನ್ನು ಪೂರ್ಣಗೊಳಿಸಬಹುದು. ಇಲ್ಲಿ ಕೂತು ಉಣ್ಣುವವನಿಗೆ, ಇಲ್ಲಿ ಆಪ್ಷನ್ಸ್ಗಳು ನೋಡಿದರೆ ಕೂಡಿಕೆ ಹೊನ್ನ ಸಾಲದು. ಸೊ ಇಲ್ಲಿ ಬಿ ಆಪ್ಷನ್ 12ನೇದು ನೋಡ್ಬೋದು. ಇಲ್ಲಿ
ತಾವು ನೀಲಿ ಅಥವಾ ಬ್ಲ್ಯಾಕ್ ಪೆನ್ ಬಾಲ್ ಪೆನ್ ಬಳಸಬೇಕು. ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಒಗಟನ್ನು ಬಿಡಿಸಿದಾಗ ಸೈನಿಕ, ಕುಂಬಳಕಾಯಿ, ಸೌತೆಕಾಯಿ, ತಿಂಗಳ ಹುರುಳಿ. ಇಲ್ಲಿ ತಿಂಗಳ ಹುರುಳಿ. ಸೊ ಇಲ್ಲಿ ಆಪ್ಷನ್ ಡಿ ಆಗುತ್ತದೆ. ನೋಡ್ಬೋದು. ಇನ್ನು 14ನೇದು, ಏನಿದು ಕೋಪ ಯಾರಲ್ಲಿ ಶಾಪ, ಓಹೋ ಹೆಚ್ಚಿತೆ ಭೂಮಿಯ ತಾಪ, ತಡೆಯೂರುಂಟೆ ಅಯ್ಯೋ ಪಾಪ, ಏನಿದು ಧೂಳಿ. ಈ ಪದ್ಯದಲ್ಲಿ ಕೋಪ, ಶಾಪ, ತಾಪ, ಪಾಪ ಈ ಪದಗಳು ಯಾವುವು ಅಂದರೆ ಸಮಾನಾರ್ಥಕ ಪದಗಳು, ನಾನಾರ್ಥ ಪದಗಳು, ವಿರುದ್ಧಾರ್ಥಕ ಪದಗಳು, ಪ್ರಾಸ ಪದಗಳು. ಇಲ್ಲಿ ಪ್ರಾಸ ಪದಗಳು. ಇಲ್ಲಿ 14ನೇದು ಡಿ ಆಪ್ಷನ್ ಆಗುತ್ತದೆ. ಇನ್ನು 15ನೇದು, ಟಾಟಾ ಸಮೂಹ ಸಂಸ್ಥೆಯಲ್ಲಿ ದೊಡ್ಡ ವಿಮಾನಗಳಿವೆ. ಈ ವಾಕ್ಯದಲ್ಲಿ ದೊಡ್ಡ ಪದವು ನಾಮಪದ, ಸರ್ವನಾಮ, ಗುಣವಿಶೇಷಣ, ಕ್ರಿಯಾಪದ. ಇಲ್ಲಿ ಗುಣವಿಶೇಷಣ. 15ನೇದು ಸಿ ಆಪ್ಷನ್ ಆಗುತ್ತದೆ. ಇನ್ನು 16ನೇದು, ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ನೋಡ್ತಾ ಹೋಗಿ. 4 ಆಪ್ಷನ್ಸ್ಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ ಸಿಂಹ ಸ್ವಪ್ನವಾಗಿ, ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ. ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ. ಸಂಗೊಳ್ಳಿ ರಾಯಣ್ಣ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ಬೆಳೆದಿದ್ದ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ 16ನೇದು ನೋಡ್ತಾ ಹೋಗಿ. ನೆಕ್ಸ್ಟು ಇಂಗ್ಲೀಷ್ ವಿಷಯದಲ್ಲಿದೆ ನೋಡಿ. ಈಗ read the following poem and fill in the suitable rhyming words from the given options. The man who wants a garden fair or small or very big with flowers growing here and must bend his back ಅಂತಿದೆ. ಇದು ಹಿಯರ್ ಆ್ಯಂಡ್ ದೇರ್ ಬರುತ್ತೆ, ಇಲ್ಲಿ ಡಿಗ್ ಬರುತ್ತೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಒಂದನೇದ್ದು ನೋಡ್ತಾ ಹೋದರೆ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟು ಎರಡನೇದು, ಸಾಲ್ವ್ ದ ಕ್ರಾಸ್ ವರ್ಡ್ ಪಜಲ್ ಯೂಸಿಂಗ್ ಕ್ಲೂಸ್, ಐಡೆಂಟಿಫೈ ದ ಪ್ಲೇಸಸ್ ವೇರ್ ದೀಸ್ ಮೆಸೇಜಸ್ ಆರ್ ಯೂಸ್ಡ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಅಕ್ರಾಸ್ ಅಂದರೆ ಕೀಪ್ ಸೈಲೆನ್ಸ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ರೇಸ್ ಯುವರ್ ಹ್ಯಾಂಡ್ಸ್, ವಾಟರ್ ಈಸ್ ಪ್ರಿಷಿಯಸ್ ಅಂತಿದೆ. ಇಲ್ಲಿ ನೋಡ್ಬೋದು ಒಟ್ಟು ಇಲ್ಲಿ ಮೊದಲನೇದಾಗಿ 7 ಅಕ್ಷರ, ಆಮೇಲೆ 9 ಅಕ್ಷರ, ನೆಕ್ಸ್ಟ್ ಇಲ್ಲಿ 6 ಅಕ್ಷರ ಅಂತಿದೆ. ಇಲ್ಲಿ ಫಸ್ಟ್ ಒನ್ ನೋಡ್ರಿ ಕಿಚನ್ ಆಗುತ್ತೆ. ಇಲ್ಲಿ ಒಟ್ಟು 7 ಅಕ್ಷರದ್ದು. ಇಲ್ಲಿ ನೋಡ್ಬೋದು 1 2 3 4 5 6. ಇದು 6 ಅಕ್ಷರ ಇರೋದು ಯಾವುದಾಗುತ್ತೆ ಅಂದರೆ ಇಲ್ಲಿ ಸಾಲ್ವ್ ದ ಕ್ರಾಸ್ ವರ್ಡ್ ಪಜಲ್ ಯೂಸಿಂಗ್ ಕ್ಲೂಸ್ ಅಂತಿದೆ. ಇಲ್ಲಿ ನೋಡ್ಬೋದು ಐಡೆಂಟಿಫೈ ಪ್ಲೇಸಸ್ ವೇರ್ ದೀಸ್ ಮೆಸೇಜಸ್ ಆರ್ ಯೂಸ್ಡ್ ಅಂತಿದೆ. ಕೀಪ್ ಸೈಲೆನ್ಸ್, ರೇಸ್ ಯುವರ್ ಹ್ಯಾಂಡ್ಸ್, ವಾಟರ್ ಈಸ್ ಪ್ರಿಷಿಯಸ್ ಅಂತಿದೆ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ 7 ಅಕ್ಷರ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ಲೈಬ್ರರಿ, ನೆಕ್ಸ್ಟ್ 9 ಅಕ್ಷರ ಕ್ಲಾಸ್ ರೂಮು, ನೆಕ್ಸ್ಟು ಟಾಯ್ಲೆಟ್ ಇಲ್ಲಿ ಬಳಕೆಯಾಗುವಂಥ ಅಕ್ಷರಗಳು. ದ ಡಕ್ ಕ್ವಾಕ್ಸ್ ದ ಕೌ ಅಂದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಮೂವ್ ಆಗುತ್ತದೆ. ನೆಕ್ಸ್ಟು ಇಲ್ಲಿ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಈಸ್ ಟ್ರಾನ್ಸ್ಪೋರ್ಟ್. ಈ 4 ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಸೊ ಇಂಗ್ಲೀಷದ್ದು ನೋಡ್ತಾ ಹೋಗಿ. ಇಲ್ಲಿ ಎರಡನೇದು ನಾನು ಆಗಲೇ ಹೇಳಿದಾಗೆ ಸಿ ಆಗುತ್ತೆ. ಇಲ್ಲಿ ಎರಡನೇದು ಸಿ. ನೆಕ್ಸ್ಟು 3ನೇ ಆಪ್ಷನ್ ಕೂಡ ಇಲ್ಲಿ ಬಿ ಆಗುತ್ತದೆ. ಈ ರೀತಿ ತಾವು ಶೇಡಿಂಗ್ ಮಾಡಬೇಕು. ಇನ್ನು 4ನೇದು ಡಿ ಆಪ್ಷನ್. ಇನ್ನು 5ನೇದು ನೋಡ್ಬೋದು. ಇಲ್ಲಿ ಫಿಲ್ ಇನ್ ದ ಮಿಸ್ಸಿಂಗ್ ವರ್ಡ್ ಇನ್ ದ ಗಿವನ್ ಬಾಕ್ಸ್ ಆಫ್ ಚೂಸಿಂಗ್ ದ ರೈಟ್ ವರ್ಡ್ ಫ್ರಮ್ ದ ಆಪ್ಷನ್ ದ್ಯಾಟ್ ಈಸ್ ಫಾಲೋಡ್ ಬೈ ಎ ಆರ್ ದ ಅಂತಿದೆ. SCT ಆ್ಯಂಡ್ ಆ್ಯಪಲ್. ದ ಅಂತಿದೆ. ಇಲ್ಲಿ ಆಪ್ಷನ್ಸ್ಗಳು ಸ್ಟ್ರಾಂಗ್, ಅಂಬ್ರೆಲಾ, ಸ್ಕೈ, ಬಾಸ್ಕೆಟ್ ಅಂತಿದೆ. ಇಲ್ಲಿ ಸ್ಕೈ ಆಗುತ್ತದೆ. 5ನೇದು ಸಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡೋಣ. ಐಡೆಂಟಿಫೈ ದ ಇನ್ಸೆಕ್ಟ್ ಹನಿ ಬಿ ಇನ್ ದ ಗಿವನ್ ಪಿಕ್ಚರ್ ಅಂತ ಹೇಳಿದರೆ ಎ ಆಪ್ಷನ್ ಆಗುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ರಾಜ ಇಲ್ಲಿ ಹಾರ್ಡ್ ಇನ್ ಹೀಸ್ ಲಾಸ್ಟ್ ಎಕ್ಸಾಮ್ ಅಂದರೆ ಇಲ್ಲಿ ಕ್ರಿಯಾಪದ ವರ್ಕ್ಡ್ ಬರುತ್ತದೆ. ರಾಜ ವರ್ಕ್ಡ್ ಹಾರ್ಡ್ ಇನ್ ಹಿಸ್ ಲಾಸ್ಟ್ ಎಕ್ಸಾಮ್. ಗಿವನ್ ದ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್ ಟು ಸ್ಪೀಕ್ ಕ್ವೈಟ್ಲಿ ಇನ್ ಲೋ ವಾಯ್ಸ್ ಅಂತಿದೆ. ಲೋ ವಾಯ್ಸ್, ವಿಸ್ಪರ್, ಕ್ಲಾಟ್ರಿ, ಶೌಟ್, ಚಾಟರ್ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ ದ ಗಿವನ್ ಬಾಕ್ಸ್ ಡಿಫರೆಂಟ್ ಶೇಪ್ಸ್ ಅಲಾಂಗ್ ವಿತ್ ವರ್ಡ್ಸ್ ಆರ್ ಗಿವನ್. ದ ಶೇಪ್ಸ್ ದ್ಯಾಟ್ ಕನ್ಸಿಸ್ಟ್ ಆಫ್ ವರ್ಬ್ಸ್ ಆರ್ ಅಂದಿದ್ದಾರೆ. ಇಲ್ಲಿ ಇಷ್ಟರಲ್ಲಿ ಕ್ರಿಯಾಪದಗಳು ಯಾವ ನೋಡ್ತಾ ಹೋದರೆ ಇಲ್ಲಿ ಸಿಂಗ್, ಬಾರ್ಕ್ ಆಗಿದೆ. ಸೊ ಇವೆಲ್ಲವೂ ಕೂಡ ರೆಕ್ಟ್ಯಾಂಗಲ್ಸ್. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ.
ಇಲ್ಲಿ ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಚೂಸ್ ದ ಬೆಸ್ಟ್ ಆರ್ಡರ್ ಫಾರ್ ಅಮಾಂಗ್ ದ 4 ಆಪ್ಷನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಎನಿಮಲ್ಸ್ ಆಲ್ಸೋ ಲೈಕ್ ಫೀಲ್ ಅಸ್ ನೋಡೋದು, ಎನಿಮಲ್ಸ್ ಫೀಲ್ಸ್ ಆಲ್ಸೋ ಲೈಕ್ ಅಸ್, ಎನಿಮಲ್ಸ್ ಲೈಕ್ ಅಸ್ ಫೀಲ್ಸ್ ಆಲ್ಸೋ, ಎನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದೇರ್ ಅಪೋಸಿಟ್ ಕಾಲಮ್ ಬಿ ಅಂತ ಹೇಳಿದರೆ ಫ್ಯಾಟ್ ತಿನ್. ಸೊ ಇಲ್ಲಿ ನೋಡ್ಬೋದು, ಒಂದನೇದಕ್ಕೆ ಬಿ ಹ್ಯಾಪಿ ಅನ್ಹ್ಯಾಪಿ, ಎರಡನೇದಕ್ಕೆ ಸಿ ನಿಯರ್ ಫಾರ್. ಸೊ ಇಲ್ಲಿ ಮೂರನೇದಕ್ಕೆ ನೋಡ್ಬೋದು ನಿಯರ್ ಫಾರ್ ಡಿ, ಫಸ್ಟ್ ಟು ಲಾಸ್ಟು, ನಾಲ್ಕನೇದಕ್ಕೆ ಎ ನೋಡ್ಬೋದು. ಒಂದನೇದಕ್ಕೆ ಇದೆಯಲ್ಲ ಬಿ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡ್ಬೋದು ಒಂದನೇದು ಬಿ, ಎರಡನೇದು ಸಿ, ಮೂರನೇದು ಡಿ, ನಾಲ್ಕನೇದು ಎ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ದ ಸಫಿಕ್ಸ್ ಫುಲ್ ಸೂಟ್ಸ್ ವಿತ್, ಫುಲ್ ಅನ್ನೋದು ಇಲ್ಲಿ ಯಾವುದಕ್ಕೆ ಯೂಸ್ ಆಗುತ್ತೆ, ಇಲ್ಲಿ ನೋಡ್ತಾ ಹೋದರೆ ಕಲರ್ಫುಲ್ ಆಗುತ್ತೆ. ಸೊ ಡಿ ಆಪ್ಷನ್. ಒನ್ ಹೂ ಬ್ರಿಂಗ್ಸ್ ಲೆಟರ್ಸ್ ಯಾರು ಅಂದರೆ ಅವರು ಪೋಸ್ಟ್ ಮ್ಯಾನ್. ದ ವರ್ಡ್ ದ್ಯಾಟ್ ಮೇಕ್ಸ್ ದ ಸೇಮ್ ಮೀನಿಂಗ್ ವಿತ್ ಪ್ಲೇಸೆಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಹೇಟ್, ಅನ್ಪ್ಲೀಸೆಂಟ್, ನೈಸ್, ಹ್ಯಾಪಿ ಅಂತಿದೆ. ಇಲ್ಲಿ ನೋಡ್ತಾ ಹೋದರೆ ಪ್ಲೇಸೆಂಟ್ ಮೀನ್ಸ್ ಇಲ್ಲಿ ಹ್ಯಾಪಿ ಅಂತ ಅರ್ಥ ಆಗುತ್ತದೆ. ಐ ಆಮ್ ಯುವರ್ ಪೆಟ್, ಐ ಗಾಡ್ ಯುವರ್ ಹೌಸ್, ಐ ಲವ್ ಬೋನ್ಸ್, ಹೂ ಆಮ್ ಐ. ಇದು ಆನ್ಸರು ಡಾಗ್ ಆಗುತ್ತದೆ. ಲುಕ್ ಎಟ್ ದ ಪಿಕ್ಚರ್ ಅಂಡ್ ಐಡೆಂಟಿಫೈ ದ ಪ್ರೊಫೆಷನ್ ಆಫ್ ದ ಪರ್ಸನ್. ಇಲ್ಲಿ ನೋಡ್ತಾ ಹೋಗಿ ಇವರು ಯಾರು ಅಂತ, ಇವರು ಸೈಂಟಿಸ್ಟ್ ಆಗಿದ್ದಾರೆ.